ಎಂಬ ಸೆಟಪ್ ಏನ್ರಿ ಸರ್ ಸಡನ್ ಆಗಿ ಶಿಫ್ಟ್ ಡಿಮ್ಯಾಂಡಿಂಗ್ ಬ್ರೋ ಪ್ಲೀಸ್ ಗಿವ್ ಮಿ 300 ರೂಪೀಸ್. ಒಬ್ಬ ಇಡಿಯಟ್ ಹೆಂಡತಿ ಸತ್ತು ಗಂಡನಾಗ ಅಳ್ತಾ ಇದ್ದೆಲ್ಲೋ, ಏನಾಯ್ತು ಬಗಳು? ದೋಸ್ತ ಇವತ್ತು ನಮ್ಮ ಮುತ್ತೆ ಸತ್ತಾನು, ಮಣ್ಣು ಮಾಡ್ಲಿಕ್ಕೆ ರೊಕ್ಕ ಇಲ್ಲ, ಮಣ್ಣಿಗೆ ರೊಕ್ಕ ಕೊಟ್ಟು ಪುಣ್ಯ ಕಟ್ಕೋರು. ಓಹೋ ಹೌದಾ, 1 ಮಿನಿಟ್ ತಾಳು. ಯಾರಿಗೆ ಫೋನ್ ಮಾಡ್ಲಿಕ್ಕಿದ್ದೀವೋ ದೋಸ್ತ? ಸ್ವರ್ಗಕ್ಕ. ಹಲೋ ದೋಸ್ತ, ಇಂಥ ಟೈಮ್ನಾಗ ಇವನು ಮಜಾಕ್ ಮಾಡ್ತಲ್ಲೋ. ಮಜಾಕಲ್ಲಲ್ಲಿ ನೀನೇ ಅಂದೆಲ್ಲ ಪುಣ್ಯ ಬರ್ತದಂತ, ಅದಕ್ಕೆ ಗ್ಯಾರಂಟಿ ಏನು? ಅದಕ್ಕೆ ಕನ್ಫರ್ಮೇಷನ್ ಮಾಡ್ಕೋಬತ್ತೀನಿ ತಡಿ. ಹಲೋ, ಏ ಮುತ್ಯ, ನಿನ್ನ ಮೊಮ್ಮಗ ನಿನ್ನ ಮಣ್ಣಿಗೆ 300 ರೂಪಾಯಿ ಕೇಳಲಿಗತ್ತ ನೋಡು. ಈಗ ಅವನ ಅಕೌಂಟಿಗೆ ರೊಕ್ಕ ಹಾಕ್ಲಿಗತ್ತೀನಿ. ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ನನ್ನ ಅಕೌಂಟಿಗೆ ನೀ ಆ ದೇವ್ರಿಗೆ ಹೇಳಿ ಪುಣ್ಯ ಹಾಕಿಸ್ಬೇಕು ನೋಡು. ಹೀಗೆ ಹೇಳಲಿಗತ್ತೀನಿ. ಎಲ್ಲ ಏನು ದೋಸ್ತ? ಅಲ್ಲಿ ನೋಡು, ನಿಮ್ಮ ಮುತ್ತೆನೇ ಎದ್ದು ಬರ್ಲಿಗತ್ತದ. ಗುಂಡು ಕಲ್ಲಂಗಿರೋ ಮನುಷ್ಯಾಗ ಜೀವಂತ ಇದ್ದಾಗೆ ಶಿವನ ಪಾದ ಸೇರಿಸ್ತೀರೇನೋ? ನಿನಗೇನೋ ಹೋಗೋದು ಬಂದದ, ಬರ್ತೀರ. ನಿಮ್ಮದು ಒಂದು ಜನ್ಮ ಏನ್ರಲ್ಲಿ? ದುಡಿಯೋ ಸಲುವಾಗಿ ನಿಮ್ಮರ ನೀವೇ ಸಾಯಿಸಿ ಮಂದಿ ಮುಂದೆ ರೊಕ್ಕ ಕೈ ಹೊಡ್ತೀರಲ್ಲ. ದುಡಿದು ಸಾಯಿರಲಿ, ದುಡಿದು ಸಾಯ್ಬೇಡ್ರಿ. ಸಾಕು ನಡಿ, ಸಮಾಧಾನ ಮಾಡ್ಕೊ. ಬಸ್ ಸ್ಟ್ಯಾಂಡ್ ಹತ್ರ ಒಂದು ಚಹಾ ಕುಡಿಸ್ತೀನಿ ಬಾ. नमस्कार। आज गांधी जयंती तथा लाल बहादुर शास्त्री जयंती के उपलक्ष्य में एक्ट NVIS स्कूल की तरफ से आप सभी को हार्दिक बधाइयाँ। आज इस गांधी जयंती के उपलक्ष्य में एक छोटा सा स्कूल की तरफ से जो हमारी रिस्पॉन्सिबिलिटी थी उसको हमने निभाने की कोशिश की है। जैसे गांधी जी ने बताया कि मद्यपान निषेध होना चाहिए, उसी के उपलक्ष्य में हमने भी अपने बच्चों की तरफ से एक छोटा सा नाटक प्रस्तुत किया है। यहाँ पे आज के दिन में लोगों को ये जागरूकता फैलाने के लिए कि कैसे शराब, बीड़ी खुद एक इंसान का ही नहीं परंतु पूरे परिवार को बर्बादी की तरफ लेके जाता है। एंड आज उसी के उपलक्ष्य में ये छोटा सा नाटक एक्ट NV की तरफ से सोसाइटी में एक प्रेरणा प्रदान करने के लिए किया है। और इस नाटक के माध्यम से हम चाहते हैं कि कलबुर्गी वासी ही नहीं अभी तो पूरी जनता इस तरफ ध्यान दे तथा इस बैड हैबिट की तरफ से अपने आप को दूसरी तरफ ले जाए और एक भारत को प्रगतिशील राष्ट्र की ओर लेके चले। धन्यवाद। मैं शुभदा कुलकर्णी, एक्ट NVIS की एडमिनिस्ट्रेटर।